அதாண்டா இதாண்டா அருணாச்சலம் நான் தாண்டா. பேர் சொல்லு பிள்ளைன்னு கேள்விப்பட்டிருக்கேன். ஊரே பேசுற பிள்ளைய நான் இப்பதான் பாக்க. நம்பர் ஒன் என்ன குதிரையா? அழகு அழகு ஆம்பளுக்கு அழகா முக்கியம், ஸ்டைல் தான் முக்கியம். அத கேட்ட அருணாச்சலங்கிறாங்க, இத கேட்ட அருணாச்சலங்கிறாங்க. யார் அவரு? எல்லாருமே அவருக்காக தான் பாத்துட்டு. இவ்வளவு நாள் வராத ஆளு இந்த ஒரு ಮಾಸல வந்துருவாரு. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಸೂಪರ್ ಸ್ಟಾರ್ ರಜನಿಕಾಂತ್ ಅಭಿನಯದ ಭರ್ಜರಿ ಎಂಟರ್ಟೈನ್ಮೆಂಟ್ ಸಿನಿಮಾ ಅರುಣಾಚಲಂ ಬಗ್ಗೆ ಸಂಪೂರ್ಣವಾಗಿ ಮಾತಾಡೋಣ. ಈ ಒಂದು ಸಿನಿಮಾದ ಡೇ 1 ಬಾಕ್ಸ್ ಆಫೀಸ್ ಕಲೆಕ್ಷನ್, ಸಿನಿಮಾದ ವಿವರ, ನಟರ ಬಳಗ, ಕಥೆಯ ವಿಶೇಷತೆ ಮತ್ತು ಈ ಒಂದು ಸಿನಿಮಾ ಏಕೆ ಇಂದಿಗೂ ಫ್ಯಾನ್ಸ್ನ ಮನಸ್ಸಲ್ಲಿ ಉಳಿದಿದೆ ಅನ್ನೋದನ್ನು ತಿಳಿಯೋಣ. ಫಸ್ಟ್ ಆಫ್ ಆಲ್, ಸಿನಿಮಾವನ್ನು 1997 ಬಿಡುಗಡೆಯಾದ ಈ ಒಂದು ತಮಿಳು ಸಿನಿಮಾದ ಆಕ್ಷನ್, ಕಾಮಿಡಿ ಮತ್ತು ಫ್ಯಾಮಿಲಿ ಎಮೋಷನ್ ಮತ್ತು ಮಿಶ್ರಿತ ಮಸಾಲ ಎಂಟರ್ಟೈನರ್ ಆಗಿದ್ದು, ಸಿನಿಮಾವನ್ನು ನಿರ್ದೇಶನ ಮಾಡಿದ್ದು ಸುಂದರ್ ಸಿ, ಡೈಲಾಗ್ಗಳನ್ನು ಬರೆದಿದ್ದು ಪ್ರಸಿದ್ಧ ಲೇಖಕ ಕ್ರೇಜಿ ಮೋಹನ್. ಅರುಣಾಚಲಂ ಸಿನಿಮಾ ಬಿಡುಗಡೆಯಾದ ನಂತರ ದೊಡ್ಡ ಮಟ್ಟದ ಹಿಟ್ ಆಗಿತ್ತು. ಮೂವಿಯ ಕತೆ ಏನಪ್ಪ ಅಂತಂದರೆ, ಈ ಒಂದು ಸಿನಿಮಾದಲ್ಲಿ ಅರುಣಾಚಲಂ ಎಂಬ ಸರಳ ಗ್ರಾಮೀಣ ವ್ಯಕ್ತಿಯ ಪಾತ್ರದಲ್ಲಿ ರಜನಿಕಾಂತ್ ಕಾಣಿಸ್ಕೊಂಡಿರ್ತಾರೆ. ಅವ್ರ ಜೀವನದಲ್ಲಿ ಆಕಸ್ಮಿಕವಾಗಿ ದೊಡ್ಡ ತಿರುವು ಬರುತ್ತೆ. ಆತ ಕೋಟಿ ಆಸ್ತಿ ಇರುವ ವ್ಯಕ್ತಿಯ ಮಗ ಎಂದು ಗೊತ್ತಾಗುತ್ತೆ. ಆದರೆ ಆ ಒಂದು ಆಸ್ತಿಯನ್ನು ಪಡೆಯಲು ಒಂದು ವಿಚಿತ್ರ ಷರತ್ತು ಇರುತ್ತೆ. 30 ದಿನಗಳಲ್ಲಿ ದೊಡ್ಡ ಮೊತ್ತದ ಹಣವನ್ನು ಖರ್ಚು ಮಾಡಬೇಕು. ಆದರೆ ಅದನ್ನು ದಾನ ಮಾಡೋದು ಅಥವಾ ಯಾರಿಗೂ ಕೊಡೋದು ಬೇಡ. ಈ ಕತೆ ಸಂಪೂರ್ಣ ಕಾಮಿಡಿ, ಟ್ವಿಸ್ಟ್ ಮತ್ತು ಫ್ಯಾಮಿಲಿ ಸೆಂಟಿಮೆಂಟ್ನಿಂದ ತುಂಬಿರುತ್ತೆ. ಮೂವಿಯ ಕಾಸ್ಟಿಂಗ್ ಡೀಟೇಲ್ಸ್ನ ಬಗ್ಗೆ ಮಾತಾಡ್ತಾ ಹೋದರೆ, ರಜನಿಕಾಂತ್, ಸೌಂದರ್ಯ, ರಂಭಾ, ರಘುವರನ್, ವಿಶು, ಜಯಶಂಕರ್, ಸೆಂಥಿಲ್, ಮನೋರಮಾ. ಅದೇ ಮೂವಿಯ ಡೇ 1 ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ನೋಡ್ತಾ ಹೋದರೆ, 1997ರ ದಶಕದಲ್ಲಿ ಅಧಿಕೃತ ಡೇ 1 ಕಲೆಕ್ಷನ್ ದಾಖಲೆಗಳು ಇಂದಿಗೂ ಭರ್ಜರಿ ಹೆಸರಾಗಿದೆ. ಆದರೆ ಆ ಒಂದು ಕಾಲದ ವರದಿಗಳ ಪ್ರಕಾರ ಅರುಣಾಚಲಂ ಬಿಡುಗಡೆಯ ದಿನವೇ ಭರ್ಜರಿ ಓಪನಿಂಗ್ ಪಡೆದಿತ್ತು ಅಂತ ಹೇಳಲಾಗಿದೆ. ಅಂದಾಜು ಪ್ರಕಾರ ಸಿನಿಮಾ ಮೊದಲ ದಿನದಲ್ಲೇ ಸರಿಸುಮಾರು 1 ಕೋಟಿ ಸುತ್ತಮುತ್ತ ಗ್ರಾಸ್ ಕಲೆಕ್ಷನ್ ನಡೆದಿದೆ ಎಂದು ಹೇಳಲಾಗುತ್ತೆ. ಆ ಕಾಲಕ್ಕೆ ಇದು ತುಂಬ ದೊಡ್ಡ ಓಪನಿಂಗ್ ಆಗಿತ್ತು. ನಂತರ ಸಿನಿಮಾ 175 ದಿನಗಳಿಗಿಂತ ಹೆಚ್ಚು ಕಾಲ ಥಿಯೇಟರ್ಗಳಲ್ಲಿ ಓಡಿತ್ತು. ಈ ಒಂದು ಸಿನಿಮಾದ ವಿಶೇಷತೆ ಏನಪ್ಪಾ ಅಂತಂದರೆ, ಈ ಒಂದು ಸಿನಿಮಾದಲ್ಲಿ ರಜನಿಕಾಂತ್ ಅವರ ಸ್ಟೈಲ್, ಕಾಮಿಡಿ, ಟೈಮಿಂಗ್ ಮತ್ತು ಮಾಸ್ ಡೈಲಾಗ್ಗಳು ಫ್ಯಾನ್ಸ್ಗೆ ತುಂಬ ಇಷ್ಟವಾಯಿತು. ಅಂದಾವನ್ ಸೋಲ್ರನ್ ಅರುಣಾಚಲಂ ಸೇರನ್ ಎಂಬ ಡೈಲಾಗ್ ಇಂದಿಗೂ ಫೇಮಸ್ ಆಗಿದೆ. ಅದೇ ಸಮಯದಲ್ಲಿ ಫ್ಯಾಮಿಲಿ ಆಡಿಯನ್ಸ್ಗೆ ಕೂಡ ಸಿನಿಮಾ ತುಂಬ ಇಷ್ಟವಾಯಿತು. ಕಾಮಿಡಿ ಮತ್ತು ಎಮೋಷನ್ ಬ್ಯಾಲೆನ್ಸ್ ಸಿನಿಮಾದ ದೊಡ್ಡ ಪ್ಲಸ್ ಪಾಯಿಂಟ್ ಆಗಿತ್ತು. ಹಾಗೆ ರಜನಿಕಾಂತ್ ಅವರಿಗೆ ಈ ಒಂದು ಸಿನಿಮಾ ತಮಿಳು ನಾಡರಾಜ್ಯ ಚಲನಚಿತ್ರ ಪ್ರಶಸ್ತಿಯಲ್ಲಿ ಹಲವು ಪ್ರಶಸ್ತಿಗಳನ್ನು ಗೆದ್ದಿತ್ತು. ಅದರಲ್ಲಿ ಬೆಸ್ಟ್ ಫಿಲ್ಮ್ ವಿಭಾಗವು ಸೇರಿತ್ತು. ಒಟ್ಟಿನಲ್ಲಿ ಅರುಣಾಚಲಂ ಒಂದು ಕ್ಲಾಸಿಕ್ ರಜನಿಕಾಂತ್ ಎಂಟರ್ಟೈನರ್, ಕಾಮಿಡಿ, ಆಕ್ಷನ್, ಎಮೋಷನ್ ಮತ್ತು ಮಾಸ್ ಡೈಲಾಗ್ಗಳ ಮೂಲಕ ಇಂದಿಗೂ ಫ್ಯಾನ್ಸ್ಗಳಲ್ಲಿ ಉಳಿದಿದೆ. ನಿಮಗೆ ಈ ಸಿನಿಮಾ ಹೇಗನ್ನಿಸ್ತು? ನಿಮ್ಮ ಫೇವ್ರೆಟ್ ಸೀನ್ ಯಾವುದು? ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ರಜನಿಕಾಂತ್ ಅವರ ಫ್ಯಾನ್ಸ್ ಆಗಿದ್ದೀರಾ, ಹಾಗೆ ಈ ಒಂದು ಮೂವಿನ ಎಷ್ಟು ಸಲ ನೀವು ನೋಡಿದ್ದೀರಾ ಅನ್ನೋದನ್ನು ಕಾಮೆಂಟಲ್ಲಿ ತಪ್ಪದೆ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿಕೊಂಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.